TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಾಗಲಕೋಟೆ TV9 ಜಿಲ್ಲಾ ವರದಿಗಾರ ರವಿ ಮುಖಿ. ಈಗ TV9 ಡಿಜಿಟಲ್ ಭರ್ಜರಿ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಅದು ಏನು ಯಾವ ವಿಷಯ ಅನ್ನೋದನ್ನು ನಾನು ಹೇಳೋದಾದರೆ, ಈ ನಿನ್ನೆ ತಾನೇ ಬಾಗಲಕೋಟೆಯಲ್ಲಿ ಅಂದರೆ ಬಾಗಲಕೋಟೆಯ ನವನಗರದಲ್ಲಿ ಆಗ್ತಾ ಇರುವಂತಹ, ಅದರಲ್ಲೂ ವಿಶೇಷವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಆಗ್ತಾ ಇರುವಂಥ ಎಡವಟ್ಟುಗಳು ಮತ್ತು ಅಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ಮತ್ತು ಆ ಒಂದು ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಗುತ್ತಿಗೆದಾರರ ಬಂಡತನ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾವು ಒಂದು ವಸ್ತುನಿಷ್ಠ ವರದಿಯನ್ನು ಮಾಡಿದ್ವಿ. ಅದು ಏನಪ್ಪ ಅಂತಂದರೆ, ಫುಟ್ಪಾತ್ನ ಕೆಲಸ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಫುಟ್ಪಾತನ್ನು ಅಗೆದು ಹಾಗೆ ಬೇಕಾಬಿಟ್ಟಿಯಾಗಿ ಬಿಟ್ಟಿರುವ ಒಂದು ವಿಚಾರದ ಬಗ್ಗೆ ಅದು ಒಂದು ವರದಿ ಪ್ರಸಾರ ಮಾಡಿದ್ದು. ಅದಕ್ಕಾಗಿಯೇ ಬಾಗಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಎಂಬ ಸಂಸ್ಥೆಯು ಕೂಡ ಅಸ್ತಿತ್ವದಲ್ಲಿರುವಂಥದ್ದು. ಆದರೆ ಇವರು ಮಾಡ್ತಾ ಇರುವಂಥ ಕಾಮಗಾರಿಗಳು ಮತ್ತು ಆ ನೀರು ಸರಬರಾಜು ಮಾಡುವ ಕೆಲಸ ಆಗಿದ್ದು ಮತ್ತು ಮೂಲಭೂತ ಸೌಲಭ್ಯವನ್ನು ಕಲ್ಪಿಸುವಂಥ ವಿಚಾರ ಆಗಿರ್ಬೋದು, ಅನೇಕ ವಿಚಾರಗಳಲ್ಲಿ ಇವರು ತೋರ್ತಾ ಇರುವಂಥ ಎಡವಟ್ಟುಗಳು, ನಿರ್ಲಕ್ಷ್ಯತನ ಮೇಲಿಂದ ಮೇಲೆ ನಡೀತಾನೆ ಇರುವಂಥದ್ದು. ಇದೆಲ್ಲವನ್ನು ಕೂಡ ಜನರು ಕಂಡು ರೋಷಿ ಹೋಗಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಏನಾಗಿತ್ತು ಅಂತಂದರೆ, ಇನ್ನು ಬಾಗಲಕೋಟೆಯ ನವನಗರದ ಅಂದರೆ ಒಂದು ಬಾಪೂಜಿ ಬ್ಯಾಂಕ್ ಅಂತೇನಿದೆ, ಆ ಬ್ಯಾಂಕಿನ ಮುಂಭಾಗದ ಒಂದು ಡಬಲ್ ರಸ್ತೆ ಇರುವಂಥದ್ದು, ತುಂಬಾ ಹೈಟೆಕ್ ರಸ್ತೆ, ಚೆನ್ನಾಗಿರುವಂಥ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಆ ಒಂದು ರಸ್ತೆ ಅಕ್ಕಪಕ್ಕವೂ ಕೂಡ ಅಷ್ಟೇ ಹೈಟೆಕ್ ಆದಂತಹ ಏನು ಫುಟ್ಪಾತ್ಗಳು ನಿರ್ಮಾಣವಾಗಿದ್ದವು. ಆದರೆ ಜನರಿಗೆ ಕುಡಿಯುವ ನೀರನ್ನು ನಾವು ಸರಬರಾಜು ಮಾಡ್ತೀವಿ ಅನ್ನೋ ಒಂದು ವಿಚಾರದಲ್ಲಿ ಆ ಒಂದು ಫುಟ್ಪಾತನ್ನು ಬೇಕಾಬಿಟ್ಟಿಯಾಗಿ ಇದು ವಾಪಸ್ ಜೋಡಿಸಿದೆ, ಹಾಗೆ ಬಿಟ್ಟು ನಿರ್ಲಕ್ಷ್ಯ ತೋರಲಾಗಿತ್ತು. ಅಂದರೆ ಬಾಗಲಕೋಟೆಯ ನವನಗರದ ಯೂನಿಟ್ 1 ಆಗಿರ್ಬೋದು ಹಾಗೂ ಯೂನಿಟ್ 2ರ ಜನರಿಗೆ ಅಂದರೆ ಮೊದಲು ಈಗಾಗಲೇ ಕುಡಿಯುವ ನೀರನ್ನು ಸರಬರಾಜು ಕಲ್ಪಿಸಲಾಗಿದೆ. ಆದರೆ ಜನಸಂಖ್ಯೆ ಹೆಚ್ಚಿದಂತೆ ಇನ್ನೂ ಹೆಚ್ಚಿನ ನೀರಿನ ಅವಶ್ಯಕತೆ ಇದೆ ಅನ್ನೋ ಒಂದು ವಿಚಾರಕ್ಕೆ ಹೆಚ್ಚುವರಿ ಪೈಪ್ಲೈನ್ ಹಾಕುವಂಥ ಕೆಲಸವನ್ನು ಮಾಡಿ ಅವರಿಗೆ ನೀರನ್ನು ಸರಬರಾಜು ಮಾಡ್ತೀವಿ ಅಂತ ಹೇಳಿಕೊಂಡು ಕಾಮಗಾರಿಯನ್ನು ಮಾಡಿದ್ದಾರೆ. ಆದರೆ ಮಾಡಿದ ನಂತರದ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ಇವರು ಬೇಜವಾಬ್ದಾರಿತನ ತೋರಿದ್ದಾರೆ ಅಂತಂದರೆ, ಆ ಒಂದು ಕಾಮಗಾರಿಗಾಗಿ ಪೈಪ್ಲೈನ್ ಜೋಡಿಸುವ ಕಾಮಗಾರಿಯಾಗಿ ಒಳ್ಳೆಯ ರೀತಿ ಸುಸಜ್ಜಿತವಾಗಿ ಇದ್ದಂತಹ ಫುಟ್ಪಾತನ್ನು ಅಗೆದು ಅಲ್ಲಿನ ಕಲ್ಲುಗಳನ್ನು, ಮಣ್ಣುಗಳನ್ನು ರಸ್ತೆ ಪಕ್ಕ ರಾಶಿಯಾಗಿ ಹಾಗೆ ಬಿಟ್ಟಿದ್ದಾರೆ. ಅವುಗಳನ್ನು ಯಾವುದೇ ರೀತಿ ಮರು ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡಲೇ ಇಲ್ಲ. ಈ ಕೆಲಸ ಮುಗಿದು 2 ತಿಂಗಳ ಮೇಲಾದರೂ ಕೂಡ ಏನು ಗುತ್ತಿಗೆದಾರ ಮುಜಿಮ್ದಾರ ಎಂಬ ಒಬ್ಬ ಗುತ್ತಿಗೆದಾರ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಅದನ್ನು ವಾಪಸ್ ಫುಟ್ಪಾತನ್ನು ಮರು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಯಾವುದೇ ರೀತಿ 2 ತಿಂಗಳ ಕಾಮಗಾರಿ ಮುಗಿದು 2 ತಿಂಗಳಾದರೂ ಕೂಡ ಫುಟ್ಪಾತನ್ನು ಹಾಗೆ ಬಿಡಲಾಗಿದೆ. ರಸ್ತೆ ಅಕ್ಕಪಕ್ಕ ರಾಶಿ ಕಲ್ಲುಗಳು, ಮಣ್ಣಿನ ರಾಶಿ ಬಿದ್ದಿರುವಂಥದ್ದು. ಇದರಿಂದ ಫುಟ್ಪಾತ್ ಸಂಪೂರ್ಣವಾಗಿ ಹಾಳಾಗಿ ಫುಟ್ಪಾತ್ ಮೇಲೆ ಸಂಚರಿಸುವಂಥ ಜನರು ರಸ್ತೆ ಮೇಲೆ ಏನು ಓಡಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ರಸ್ತೆ ಮೇಲೆ ಮೊದಲೇ ಹೈಟೆಕ್ ರಸ್ತೆ, ಚೆನ್ನಾಗಿರುವ ರಸ್ತೆ ಆಗಿರೋದ್ರಿಂದ, ಡಬಲ್ ರೋಡ್ ಇರೋದರಿಂದ ಅತಿ ಹೆಚ್ಚು ವೇಗದಲ್ಲಿ ಇಲ್ಲಿ ಸವಾರರು ವಾಹನವನ್ನು ಚಲಾವಣೆ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಫುಟ್ಪಾತ್ ಮೇಲೆ ಹೋಗಬೇಕಾದಂಥ ಜನ ರಸ್ತೆ ಮೇಲೆ ಅಡ್ಡಾಡೋಕ್ಕೆ ಶುರುವಾದರೆ, ಏನಾದರೂ ಅಪಘಾತವಾದರೆ, ಯಾರಿಗಾದರೂ ಪ್ರಾಣಕ್ಕೆ ಹಾನಿಯಾದರೆ ಯಾರು ಜವಾಬ್ದಾರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಎತ್ತಿದ್ರು. ಅದರ ಜೊತೆಗೆ ಈ ಒಂದು ವಿಚಾರವನ್ನು ನಾವು ಅರಿತುಕೊಂಡು ಸ್ಥಳಕ್ಕೆ ಹೋಗಿ ಅಲ್ಲಿರುವಂಥ ವಸ್ತುಸ್ಥಿತಿಯನ್ನು ಏನು TV9 ಡಿಜಿಟಲ್ ಮೂಲಕ ಪ್ರಸಾರ ಮಾಡಲಾಗಿತ್ತು. ಅಲ್ಲಿ ಇನ್ನು ಕಲ್ಲು ಮಣ್ಣುಗಳು ಯಾವ ರೀತಿ ಬಿದ್ದಿದ್ದಾವೆ ಮತ್ತು ಬೇಕಾಬಿಟ್ಟಿಯಾಗಿ ಇಲ್ಲಿ ಯಾವ ರೀತಿ ಆ ಕೆಲಸ ಆಗಿದೆ, ಅದರ ಜೊತೆಗೆ ಕಲ್ಲುಗಳು ಚರಂಡಿಯಲ್ಲಿ ಬಿದ್ದು ಚರಂಡಿ ಕೂಡ ಬ್ಲಾಕ್ ಆಗುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಅದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಅಲ್ಲಿರುವಂಥ ಸ್ಥಿತಿಗತಿಯನ್ನು ಜನರ ಮುಂದಿಡುವಂಥ ಕೆಲಸ ಮಾಡಲಾಗಿತ್ತು. ಅದರ ಜೊತೆಗೆ ಅಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸವನ್ನು ಕೂಡ TV9 ಡಿಜಿಟಲ್ ಮೂಲಕ ನಡೆಸಲಾಯಿತು. ಅಂದರೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಗೆ ಹೋಗಿ ಅಲ್ಲಿರುವಂತಹ ಚೀಫ್ ಇಂಜಿನಿಯರ್ ಚಂದ್ರಾಸ್ ಬಂಡಿಯವರನ್ನ ಸಂಪರ್ಕ ಮಾಡಿ ಅಲ್ಲಿನ ಸ್ಥಿತಿಗತಿ ಹೀಗಾಗಿದೆ ಅಂತ ಹೇಳಿದ ತಕ್ಷಣ ಅವರು ಕೂಡ ಇಲ್ಲ, ನಾವು ನಿಜವಾಗ್ಲೂ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇರೋದರಿಂದ ಅದನ್ನು ಸಮಸ್ಯೆ ಸರಿದೂಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ವಿ, ಕಾಮಗಾರಿ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಫುಟ್ಪಾತನ್ನು ಅಗೆಯುವಂಥ ಕೆಲಸ ಆಗಿದೆ. ಆದರೆ ವಾಪಸ್ ಮರುಜೋಡಣೆ ಮಾಡಬೇಕಾದಂಥ ಕೆಲಸ ಗುತ್ತಿಗೆದಾರದ್ದು. ಅವರಿಗೆ ನಾವು ಕೂಡಲೇ ಅವರಿಗೆ ಖಡಕ್ಕಾಗಿ ಸೂಚನೆಯನ್ನು ಕೊಡ್ತೀವಿ, ಆದಷ್ಟು ಬೇಗ ಅದನ್ನು ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟರು. ಅದರ ಜೊತೆಗೆ ಆ ವಿಷಯವನ್ನು ಅವರಿಗೆ ನಾವು ಗಮನಕ್ಕೆ ತರುತ್ತಿದ್ದಂತೆ ಈಗಾಗಲೇ ಬೆಳಗ್ಗೆ ಏನು ಅಧಿಕಾರಿಗಳು ಆ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ. ಅಂದರೆ ರಸ್ತೆ ಅಕ್ಕಪಕ್ಕದಲ್ಲಿರುವಂಥ ಫುಟ್ಪಾತ್ ಎಲ್ಲವನ್ನು ಬೇಕಾಬಿಟ್ಟಿಯಾಗಿ ಅಗೆದು ಹಾಗೆ ಬಿಡಲಾಗಿತ್ತು. ಅದನ್ನು ವಾಪಸ್ ಮರು ಫುಟ್ಪಾತ್ ನಿರ್ಮಾಣ ಮಾಡುವಂಥ ಕಾಮಗಾರಿಗೆ ಈಗಾಗಲೇ ಬೆಳಗ್ಗೆಯಿಂದ ಚಾಲನೆ ಸಿಕ್ಕಿದೆ. ಸ್ಥಳದಲ್ಲಿ ಕಾರ್ಮಿಕರು ಟ್ರ್ಯಾಕ್ಟರ್, JCBಗಳ ಮೂಲಕ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ. ಅಂದರೆ ಆ ಮಣ್ಣನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ, ಅಲ್ಲಿರುವಂಥ ಕಪ್ಪು ಮಣ್ಣನ್ನು ತೆಗೆದು ಬೇರೆ ಕಡೆ ಸ್ಥಳಾಂತರ ಮಾಡಿ ಕೆಂಪು ಮಣ್ಣನ್ನು ತಂದು ಅಲ್ಲಿ ಹಾಕಿ ಅದನ್ನು ಸಮತಟ್ಟು ಮಾಡಿ ಮೇಲೆ ಕಡಿ ಅಂದರೆ ಜಲ್ಲಿ ಕಲ್ಲು ಅಂತ ಹೇಳ್ತೀವಿ ಅದನ್ನು ಹಾಕಿ ನಂತರ ಆ ಕಲ್ಲುಗಳನ್ನು ಮರು ಜೋಡಣೆ ಮಾಡಿ ಜನರಿಗೆ ಫುಟ್ಪಾತ್ ನಿರ್ಮಾಣ ಮಾಡಿ ಜನರಿಗೆ ಮುಕ್ತವಾಗಿ ಫುಟ್ಪಾತ್ ಮೇಲೆ ಓಡಾಡುವಂಥ ವಾತಾವರಣ ನಿರ್ಮಿಸಿಕೊಡುವಂಥ ಕೆಲಸವನ್ನು ಈಗಾಗಲೇ ನಡೀತಾ ಇದೆ. ಇದ್ರ ಬಗ್ಗೆ TV9 ಡಿಜಿಟಲ್ ಮೂಲಕ ಈ ಕೆಲಸ ಆಗ್ತಾ ಇರೋದಕ್ಕೆ ಸಾರ್ವಜನಿಕರಿಂದ ಹೆಚ್ಚಿನ ಒಂದು ಮೆಚ್ಚುಗೆ ವ್ಯಕ್ತವಾಗಿದೆ. ಆದಷ್ಟು ಬೇಗ ಈ ಕೆಲಸವನ್ನು ನಿಧಾನಗತಿಯಲ್ಲಿ ಮಾಡದೇ ಅಂದರೆ ಕ್ಷಿಪ್ರಗತಿಯಲ್ಲಿ ಕಾಮಗಾರಿ ಮಾಡಿ ಆದಷ್ಟು ಬೇಗ ಇದನ್ನು ಕಾಮಗಾರಿಯನ್ನು ಮುಕ್ತಾಯ ಮಾಡೋ ಮೂಲಕ ಜನರು ಫುಟ್ಪಾತ್ ಮೇಲೆ ಸಂಚಾರ ಮಾಡಲಿಕ್ಕೆ ಅನುಕೂಲ ಕಲ್ಪಿಸಿ ಕೊಡಬೇಕಾಗಿದೆ.